ಇಲ್ಲಿಗೆ ನಿಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡಬೇಕು ಕೊಟ್ಟಂತ ನಮ್ಮ ಎಷ್ಟೆಲ್ಲ ಯಾಕಂತಂದ್ರೆ ಇವತ್ತು ಕೂಡ ಎಮ್ಮೆ ಕಡೆಯವರು, ದನ ಕಡೆಯವರು, ಕುರಿ ಕಡೆಯವರು, ಕೋಳಿ ಕಡೆಯವರು ಯಾರಂತಂದ್ರೆ ನಮ್ಮ ಸಮಾಜ. ನಿಮ್ಮ ಸಮಾಜ ಎಲ್ಲಾದ್ರೂ ಖರೀದಿ ನೋಡಿದ್ಯಾ? ಯಜ್ಞಗಳು, ಹೋಮಗಳು ಎಲ್ಲ ಮಾಡ್ತೀರಪ್ಪ. ಹಾಗಂತ ಇದ್ರೆ ನೀವು ಅಮೆರಿಕ, ರಷ್ಯಾದಲ್ಲೇ ಬಿಟ್ಟು ಸಂವಿಧಾನ ವಿರೋಧಿ ಗೃಹ ಮಂತ್ರಿಗೆ ಹೇಳಿ ಧಿಕ್ಕಾರ. ಅಮಿತ್ ಶಾಗೆ ಹೇಳಿ ಧಿಕ್ಕಾರ. ಸರ್, ಈ ದಿನ SDPI ಇಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ, ಹೋರಾಟ ಹಮ್ಮಿಕೊಂಡಿದ್ದೀರಾ ಫ್ರೀಡಂ ಪಾರ್ಕಲ್ಲಿ. ಭಾಳಷ್ಟು ಜನಸಂಖ್ಯೆ ನೀವೆಲ್ಲ ಬಂದಿದ್ದೀರಾ, ಹೇಳಿ ಸರ್ ಪ್ರತಿಭಟನೆ ಬಗ್ಗೆ. ಇವತ್ತು ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನು ಅಪಮಾನ ಆಗಿದೆ, ಗೃಹ ಮಂತ್ರಿ ಅಮಿತ್ ಶಾ ರವರು ತಮ್ಮ ನಾಲ್ಗೆಯನ್ನು ಈ ಥರ ಉಪಯೋಗಿಸ್ತಾರೆ ಅಂತ ನಮಗೆ ಭರವಸೆನೇ ಇರಲಿಲ್ಲ. ಒಂದು ಗೃಹ ಮಂತ್ರಿ ಅಂದರೆ ಒಂದು ಮಾನ ಮರ್ಯಾದೆ ಇರುತ್ತೆ, ಆ ಮಾನ ಮರ್ಯಾದೆಯನ್ನು ಕಲ್ಪಿಬಿಟ್ಟಿದ್ದಾರೆ. ನಾವು ಇದಕ್ಕೆ ಖಂಡನೆ ಮಾಡ್ತೀವಿ. ಹಾಗೆ ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಆಳ್ತಾ ಇದ್ದೀವಿ. ಅದರಲ್ಲಿ ಇಂತಹ ಮಂತ್ರಿಗಳನ್ನು ಕುಂಡ್ರಿಸಿ ನಾವು ಈ ಮಾತನ್ನು ಕೇಳಬೇಕು ಅಂತ ಉದ್ದೇಶನೇ ಇರಲಿಲ್ಲ, ಕೇಳೇ ಇರಲಿಲ್ಲ ನಾವು ಈ ಥರ ಮಾತಾಡ್ತಾರ ಅಂತ. ನಾವು ಸರ್ಕಾರಕ್ಕೆ ಮನವಿ ಏನು ಮಾಡ್ತೀವಿ ಅಂದರೆ ಇಂತಹ ನಾಲಾಯಕ್ ಮಂತ್ರಿಗಳನ್ನು ಇಳಿಸಬೇಕು ಅಂತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾವು ಪ್ರತಿಭಟನೆ ಇವತ್ತು ಹಮ್ಮಿಕೊಂಡಿದ್ವಿ. ಸರ್, ಮುಂದಿನ ನಿಮ್ಮದು ಪ್ರತಿಭಟನೆ ರೂಪುರೇಷೆಗಳೇನಾದರೂ ಇದೆಯಾ ಸರ್? ಇಡೀ ದೇಶದಲ್ಲಿ ನಮ್ಮ ಬಾಬಾ ಸಾಹೇಬ್ರವರ ಏನು ಇನ್ಸಲ್ಟ್ ಇವರು ಮಾಡಿದ್ದಾರೆ ಅದಕ್ಕೆ ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಅವರು ಯಾವಾಗವರೆಗೂ ಅಪೋಲಜಿ ಮಾಡಲ್ಲ, ಹಾಗೆ ಅವರು ರಿಸೈನ್ ಕೊಡಲ್ಲ, ಅಲ್ಲಿವರೆಗೂ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ನಮ್ಮ ಮುಖಾಂತರ ನಾವು ಹೇಳ್ತೀವಿ. ಸರ್, ತಮ್ಮ ಹೆಸರು? ಸಲೀಂ ಅಹಮದ್, ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ. It is a pity that we have such a home minister who is leading our great nation. We had never thought that he would insult the constitution and give an anti-national, anti-constitutional comment inside the parliament. He states that it is becoming a fashion to take the name of father of constitutions, Dr. Baba Saheb Bhimrao Ambedkar's name. We, Social Democratic Party of India, condemn his words and demand an immediate apology and his resignation from the honorable post of Home Ministry. That's our demand. ಸಂವಿಧಾನದ ಆರ್ಕಿಟೆಕ್ಚರ್, ಈ ಸಂವಿಧಾನ ಇವರು ಬರ್ತಿರ್ಲಿದ್ದಿದ್ರೆ ಈ ಸಂವಿಧಾನ ನಡೀತಾ ಇರಲಿಲ್ಲ. ದೇಶದಾದ್ಮೇಲೆ ಯಾರ ಕೈಲೂ ಸಂವಿಧಾನ ಬರೆಯಕ್ಕೆ ಸಾಧ್ಯನೇ ಇರಲಿಲ್ಲ. ಇವರೊಬ್ರು 7 ಜನ ಸಮಿತಿ ಮಾಡಿ 2 ವರ್ಷ ತಗೊಂಡು ಸಂವಿಧಾನ ಬರೆದಿರೋದು. ಇಂಥ ಸಂವಿಧಾನ ಶಿಲ್ಪಿಗೆ ಗೃಹ ಮಂತ್ರಿ ಅವಮಾನ ಮಾಡಿದ್ದು, ಅವನಿಗೆ ಈ ಸಂವಿಧಾನ ಮೇಲೆ ನಂಬಿಕೆನೇ ಇಲ್ಲ, ಅಪನಂಬಿಕೆ ಇದೆ ಅವನಿಗೆ. ಇವ್ರಿಗೆ ಒಬ್ರಿಗೆಲ್ಲ, ಇಡೀ ಸಂಘ ಪರಿವಾರಕ್ಕೆ, ಇಡೀ ಬಿಜೆಪಿ ಅವರಿಗೆ ಏನು ಕಾಳಜಿ ಇಲ್ಲ. ಸಂವಿಧಾನಕ್ಕೋಸ್ಕರ, ಸಂವಿಧಾನ ಪರವಾಗಿ ಏನು ಕಾಳಜಿ ಇಲ್ಲ. ಇವರು ಇಡೀ ಕೆಲವು ದಿನಗಳಲ್ಲಿ ಅಪಮಾನ ಮಾಡ್ತಾನೆ ಇರ್ತಾರೆ, ಗೊತ್ತುಂಟಲ್ಲ. ಇದು ಇವ್ರದ್ದು ಮನಸ್ಥಿತಿ ಗೊತ್ತಾಗುತ್ತೆ. ಅದಕ್ಕೆ ಇವರು ರಾಜೀನಾಮೆ ಮಾಡೋವರೆಗೂ ನಮ್ಮ ಉಗ್ರ ಹೋರಾಟ ಇದ್ದೇ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು.